ಜೈ ಹಿಂದ್. ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಭರ್ತೇಶ್ ಪವಾರ್. ವಿದ್ಯಾರ್ಥಿಗಳೇ, SSC GD ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೇಳ್ತಾ ಇದ್ರಿ. ಸರ್, ಈ ಸರ್ತಿ ಕಟ್ಟಾಪ್ ಎಷ್ಟು ನಿಲ್ತೈತೆ ಅಂತ ಕೇಳ್ತಾ ಇದ್ರಿ. ಈಗ ನಾವು ಈ ಸರ್ತಿ ಕಟ್ಟಾಪನ್ನು ಗೆಸ್ಟ್ ಮಾಡೋದಾದರೆ ಯಾವ ರೀತಿ ಗೆಸ್ಟ್ ಮಾಡ್ಬೇಕಂತಂದರೆ, ಹೋದ ವರ್ಷದ ಕಟ್ಟಾಪ್ ಯಾವ ರೀತಿ ನಿಂತಿದೆ, ಎಷ್ಟು ನಿಂತಿದೆ ಎಂಬುದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ ನಂತರ ಇದನ್ನು ನಾವು ಏನು ಮಾಡ್ಬೋದು, ಗೆಸ್ಟ್ ಮಾಡ್ಬೋದು. ಹಾಗಿದ್ರೆ ಹೋದ ವರ್ಷದ ಮಾಹಿತಿ ಏನಿತ್ತು, ಎಷ್ಟು ಪೋಸ್ಟ್ಗಳಿದ್ದವು, ಎಷ್ಟು ಮೆರಿಟ್ ನಿಂತಿತ್ತು, ಈ ಸರ್ತಿ ಎಷ್ಟು ಪೋಸ್ಟ್ ಅದಾವ, ಎಷ್ಟು ಮೆರಿಟ್ ನಿಲ್ಬೋದು ಎಂಬುದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ. ಓಕೆ, ಈಗ ನೋಡಿರಿ, ಈ ವರ್ಷದಲ್ಲಿ ಇರುವಂಥ ಪೋಸ್ಟ್ಗಳು ಎಷ್ಟು ಅಂತಂದರೆ, ಟೋಟಲ್ ನಮ್ಮ ಕರ್ನಾಟಕಕ್ಕೆ ಬಂದಿರುವಂತಹ ಪೋಸ್ಟ್ಗಳು ಎಷ್ಟು ಅಂತಂದರೆ 595. ಓಕೆ, 595 ನಮ್ಮ ಕರ್ನಾಟಕದಲ್ಲಿ ಪೋಸ್ಟ್ಗಳದಾವ. ಅದರಲ್ಲಿ ಜನರಲ್ದವರಿಗೆ ಅಂದರೆ ಯು ಆರ್ದವ್ರಿಗೆ ಎಷ್ಟು ಅದಾವಪ್ಪ ಅಂತಂದರೆ 242 ಪೋಸ್ಟ್ಗಳದಾವ. ನಂತರ ಪೋಸ್ಟ್ ಮ್ಯಾಗ ಹಂಗೆ ಡಿವೈಡ್ ಅದಾವೆ. ಈ BSF 5, 133 CSF ಈ ರೀತಿ ಇದಾವೆ. ಈಗ ಟೋಟಲಿ ಜನರಲ್ದವ್ರಿಗೆ 242 ಪೋಸ್ಟ್ಗಳದಾವ. EWSದವ್ರಿಗೆ ಎಷ್ಟು ಅದಾವೆ ಅಂತಂದರೆ 61 ಪೋಸ್ಟ್ಗಳದಾವೆ. EWSದವ್ರಿಗೆ 61 ಪೋಸ್ಟ್ ಅದಾವ. ನಂತರ OBCದವ್ರಿಗೆ 163 ಪೋಸ್ಟ್ಗಳದಾವೆ. ಯಾರಿಗಿವು? ಮೇಲ್ ಹುಡುಗರಿಗೆ ಇವರು. ಓಕೆ, ನಂತರ OBCದವ್ರಿಗೆ 163 ಆಯಿತಾ. ಓಕೆ, ನೆಕ್ಸ್ಟ್ SC ಎಷ್ಟು ಅದಾವೆ ಅಂತಂದರೆ 96 ಪೋಸ್ಟ್ಗಳದಾವೆ. ನಂತರ ST 33 ಪೋಸ್ಟ್ ಅದಾವೆ. ಟೋಟಲ್ ಎಷ್ಟು ಅದಾವೆ ಅಂತಂದರೆ 595 ಪೋಸ್ಟ್ ಅದಾವೆ. ಓಕೆ, ನೆಕ್ಸ್ಟ್ ಮಹಿಳೆಯರಿಗೆ ಎಷ್ಟು ಪೋಸ್ಟ್ ಅದಾವೆ ಅಂತಂದ್ರೆ ಟೋಟಲ್ 50 ವೇಕೆನ್ಸಿ ಅದಾವೆ. 50 ವೇಕೆನ್ಸಿ ಅಂತಂದರೆ ಅದರಲ್ಲಿ ಜನರಲ್ ಕಾಸ್ಟ್ದವರಿಗೆ 22 ಪೋಸ್ಟ್, EWSದವರಿಗೆ 4 ಪೋಸ್ಟ್, OBCದವರಿಗೆ 14 ಪೋಸ್ಟ್, ನಂತರ SCದವರಿಗೆ 8 ಪೋಸ್ಟ್, STದವರಿಗೆ 2 ಪೋಸ್ಟ್. ಓಕೆ, ಇವಿಷ್ಟು ಪೋಸ್ಟ್ಗಳ ಮಾಹಿತಿ. ಆದರೆ ಹೋದ ವರ್ಷ ಮೆರಿಟ್ ಎಷ್ಟು ನಿಂತಿತ್ತು ಎಂಬುದಾದರೆ ಜನರಲ್ದವರಿಗೆ 90 ಅಬೋವ್. ಅಂದರೆ ಇಲ್ಲಿ ಪೋಸ್ಟ್ ಮುಖಾಂತರ ಅಂತ ನೋಡಿದರೆ 87, 98, 89, 109, 90, 106. ಇದು ಫೈನಲ್ ಮೆರಿಟ್ ಎಷ್ಟಿತ್ತು ಅಂದರೆ 90 ಅಬೋವ್ ಇತ್ತು. ಓಕೆ, BSF 87 ಇತ್ತು. ಅದು CSF ಎಷ್ಟಿತ್ತು ಅಂತಂದರೆ ಹೋದ ವರ್ಷ 98 ಇತ್ತು ಜನರಲ್ದವರಿಗೆ. 89 CRPF ಇತ್ತು. 109 SSB ಇತ್ತು. ITBP 90 ಇತ್ತು. ಅಸ್ಸಾಂ ರೈಫಲ್ 106 ಇತ್ತು. ಇದು ಜನರಲ್ದವರಿಗೆ. ನಂತರ EWSದವರಿಗೆ 81 ಇತ್ತು. EWSದವರಿಗೆ BSFಲ್ಲಿ 81, CSF 91, CRPF 84, SSB 106, ITBP 83, ಅಸ್ಸಾಂ ರೈಫಲ್ 102. ಓಕೆ, ನೆಕ್ಸ್ಟ್ OBCದವರಿಗೆ BSF 84, CSF 92, CRPF 85, SSB 103, ನಂತರ ITBP 85, ಅಸ್ಸಾಂ ರೈಫಲ್ 98. SCದವರಿಗೆ 78 BSF, 85 CSF, 78 CRPF, 101 SSB, 82 ITBP, ಅಸ್ಸಾಂ ರೈಫಲ್ 90. ಓಕೆ, ನಂತರ STದವರಿಗೆ 90 BSF, 96 CSF, 88 CRPF, 102 SSB, ನಂತರ 93 ITBP, 100 ಅಸ್ಸಾಂ ರೈಫಲ್. ಈ ರೀತಿ ಹೋದ ವರ್ಷದ ಕಟಪ್ ಇತ್ತು. ಈಗ ನಾ ಹೇಳಿರೋ ಕಟಪ್ ಏನಂತಂದರೆ ಇದು ಫೈನಲ್ ಕಟಪ್. ಫಿಸಿಕಲ್ ಮುಗಿದು, ಮೆಡಿಕಲ್ ಮುಗಿದು, ಎಲ್ಲ ಪೂರ್ತಿ ಮುಗಿದಂತರ ಕೊನೆಯ ಹಂತದ ಕಟಪ್ ಇದು. ಓಕೆ, ಈ ಕೊನೆಯ ಹಂತದ ಕಟಪ್ ಇದು 80, 90 ಇದೆ ಅಂತಂದರೆ ಈ ವರ್ಷದ ಕಟಪ್ ಯಾವ ರೀತಿ ನಾವು ಗೆಸ್ ಮಾಡ್ಬೋದು ಅಂತಂದರೆ, ಇದು ಕೊನೆಯ ಹಂತದ ಕಟಪ್ ಅಂದಾಗ ಈ ವರ್ಷ ನಮಗೆ ಎಷ್ಟು ನಿಲ್ಬೋದು ಅಂತಂದರೆ ಒಂದು 70 ಅಬೋವ್, 70 ತನಕ ನಿಲ್ಬೋದು. ಯಾವುದು? EWS. ಜನರಲ್ ಕಾಸ್ಟ್ ಅಂದರೆ ಒಂದು 75 ಈ ರೀತಿ ನಿಲ್ಬೋದು. ಬಟ್ ನಿಮ್ಗೆ ಏನು ಮಾಡಿರಿ, 70ಕ್ಕಿಂತ ಜಾಸ್ತಿ ಇತ್ತಂದ್ರೆ ನೀವೇನು ಮಾಡ್ಬೇಕಂದ್ರೆ ರನ್ನಿಂಗನ್ನು ಸ್ಟಾರ್ಟ್ ಮಾಡಿಬಿಡ್ರಿ. ಯಾಕಂದರೆ ರನ್ನಿಂಗ್ ಹೋದ ವರ್ಷ ಭಾಳ ಕಷ್ಟ ಆಗಿದೆ ಡೂರ್ ಓಡೋಕೆ. ರನ್ನಿಂಗ್ ಸ್ವಲ್ಪ ಭಾಳ ವೀಕ್ ಇದ್ದವ್ರು ಏನು ಮಾಡಿರಿ, ಈಗಿಂದ ಸ್ಟಾರ್ಟ್ ಮಾಡಿರಿ. ನಿಮ್ಮ ರನ್ನಿಂಗ್ ಏನಾದರೂ ಬೇಕಾದರೆ ಧಾರವಾಡದಾಗಿದ್ದರೆ ಕಮಾಂಡೋ ಫಿಸಿಕಲ್ ಟ್ರೈನಿಂಗ್ ಧಾರವಾಡ ಅಂತ ಹೇಳಿ ನಾನು ಫಿಸಿಕಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರೂ ಬಂದ ಸೇರ್ಕೊಡ್ರಿ. ಫೀಸ್ ಅಂತೂ ಎಲ್ಲಕ್ಕಿಂತ ಕಡಿಮೆ ಐತಿ. ಹಂಗೆ ಏನಾದ್ರು ನಿಮಗೆ ಫಿಸಿಕಲ್ ಬೇಕಿತ್ತಂದ್ರೆ ನಮ್ಮ ಯೂಟ್ಯೂಬ್ನಾಗ ನಂಬರ್ ಐತಿ, ಆ ನಂಬರ್ಗೆ ಕಾಲ್ ಮಾಡಿರಿ. ಓಕೆ, ಈಗ ಕಟ್ಟಪ್ ಬಗ್ಗೆ ಮಾಹಿತಿ ಕೊಡೋದಾದ್ರೆ 70 ಮೇಲೆ ಆಗಿದ್ದರೆ ಎಲ್ಲರೂ ಪ್ರಾಕ್ಟೀಸ್ ಮಾಡಿರಿ. ಓಕೆ, 70 ಮೇಲೆ ಆದ್ರೆ ನಿಮಗೆ ಮೆರಿಟ್ದಾಗ ಬರೋಂಥ ಚಾನ್ಸಸ್ ಐತಿ. ಫಿಸಿಕಲ್ ಅಂತೂ ಬಂದು ಬರೈತಿ. ಫೈನಲ್ ಮೆರಿಟ್ ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ಫಿಸಿಕಲ್ ಅಂತೂ ಬಂದು ಬರ್ತೈತಿ 70 ಆದರೆ ನೀವು ರೆಡಿ ಆಗಿರಿ. ಓಕೆ, ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಮಾಹಿತಿ. ಇನ್ನೂ ಏನಾದರೂ ಮಾಹಿತಿ ಬೇಕಂದರೆ ನಾನು ನಿಮಗೆ ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ. ಇನ್ಸ್ಟಾಗ್ರಾಮ್ ಬಗ್ಗೆ ಬೇಕಿದ್ರೆ ಇನ್ಸ್ಟಾಗ್ರಾಮಲ್ಲಿ ಸಣ್ಣ ಪುಟ್ಟ ಮಾಹಿತಿಗಳು ಬರ್ತಿರ್ತಾವೆ. ಇನ್ಸ್ಟಾಗ್ರಾಮ್ ನೇಮ್ ಏನಂತಂದರೆ ಅಲ್ಲೂ ಕೂಡ ಭರ್ತೇಶ್ ಪವಾರ್ ಅಂತ ಸರ್ಚ್ ಮಾಡಿರಿ. ಯೂಟ್ಯೂಬಲ್ಲಿರುವಂಥ ಲೋಗೋನೇ ಇರ್ತದೆ,
ಅಲ್ಲಿ ಹೋಗಿ ನೋಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.